ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಅಗ್ನಿಶಾಮಕ ದಳದ ಸರ್ ಅವರಿಗೂ ಕೂಡ ನಮಸ್ಕರಿಸುತ್ತಾ, ಈ ಒಂದು ಮುಖ್ಯ ಕೇಂದ್ರ ಬಿಂದುಗಳು NSS ಶಿಬಿರದ ಶಿಬಿರಾರ್ಥಿಗಳು ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ, ಏನಪ್ಪ ಅಂತಂದರೆ ಈ ಒಂದು NSS ಶಿಬಿರ ನೋಡಿದ್ರೇನು ಖುಷಿ ಆಗುತ್ತೆ. ಸರು ಬಾಬಾ ಅಂತೇಳಿ ಒಂದು 3-4 ದಿನದಿಂದ ಎಂದು NSS ಶಿಬಿರ ಸ್ಟಾರ್ಟ್ ಮಾಡ್ರೆ ಅವತ್ತಿಂದ ಹೇಳಕತ್ತಾರೆ, ಬಾ ಶಶಿ ಬಾ ಭಾಗವಹಿಸಿ ನೋಡು ನೀನು ಆ ಕಡೆ ಅಂತ ಹೇಳಕತ್ತಿದ್ರು. ಬಟ್ ಬರೋಕ್ಕಾಗಿಲ್ಲ. ಬಂದರು ಒಂದು ದಿವ್ಸ ನೈಟ್ ಬಂದು ಹೋಗಿನಿ. ಬಟ್ ಸರ್ ಈ ರೀತಿ ವೇದಿಕೆ ಮೇಲೆ ಕರೆದು ಕೂಡ್ಸ್ತಾರಂತ ಅಂದ್ಕೊಂಡಿರಲಿಲ್ಲ. ಸುಮ್ಮನೆ ಬಂದೀವಿ, ಸೈಡ್ಗೆ ನಿಂತು ವೀಕ್ಷಣೆ ಮಾಡಿ ಇವತ್ತು ನಾ ಮೆಡಿಟೇಷನ್ ಮಾಡಿಸ್ಬೇಕಂತೇಳಿ ಬಂದಿದ್ದು. ಸರ್ ಹೇಳಿದರು, ಇಷ್ಟು ದಿವಸ ವೀರಣ್ಣ ಶಿಲ್ಪಿ ಸರ್ ಅವರು ಯೋಗ ಏನು ಮಾಡಿಸಿದ್ರಲ್ಲ, ನಾನು ಕೂಡ ಹೋದ ಶಿಬಿರದಲ್ಲಿ ಭಾಗವಹಿಸಿದ್ದೆ. ನಾನು ಕೂಡ 3 ಕ್ಯಾಂಪ್ಗಳನ್ನು ಭಾಗವಹಿಸಿ ಮತ್ತು ಸ್ಕೌಟ್ಸ್ ಗೈಡ್ಸಲ್ಲಿ ಕೂಡ ಇಂಟರ್ನ್ಯಾಷನಲ್ ಜಾಂಬೂರೆ ಕಲ್ಚರಲ್ ಜಾಂಬೂರೆ ಮಂಗಳೂರಲ್ಲಿ ಕೂಡ ಆ ಒಂದು ಕ್ಯಾಂಪ್ನಲ್ಲೂ ಭಾಗವಹಿಸಿ, ಬೀದರಲ್ಲೂ ಭಾಗವಹಿಸಿ ಹಲವಾರು ಕ್ಯಾಂಪ್ಗಳು ನನಗೆ ಅನುಭವವಾಗಿವೆ. ಸರ್ ಬ್ಯಾಡ್ ಅಂತಂದರೂ ಈ ಒಂದು ಇದು ಕೊಟ್ಟರು ನಮಗೆ ಇದು ಮಾಡ್ತಾಯಿದ್ರೆ, ಆಕಾಶಕ್ಕಿಂತ ಅವಕಾಶ ದೊಡ್ಡದಂತ ಹೇಳ್ತಾರೆ ಸರ್. ಇವಾಗ ಹೇಳಿದರು, ಶಶಿ ಅವಕಾಶ ಬಂದು ಮಾತಾಡು ಅಂದರೆ ಮಾತಾಡೋಕ್ಕೆ ಬರ್ತದ. ಬಟ್ ನಾವು ಮಾತಾಡೋಕ್ಕೆ ಕಲ್ತಿದ್ದು ಈ ಒಂದು ಧೈರ್ಯವಾಗಿ ನಿಂತು ಏನಪ್ಪ ಅಂತಂದ್ರೆ ಬಂದು ಅಡ್ಡಾಡಿ ಒಂದು ಏನಂತಾರೆ ಜವಾಬ್ದಾರಿ ಅಂತೇಳಿ ಯಾವಾಗ ಕಲ್ತೀವಿ ಅಂತಂದ್ರೆ ಈ ಒಂದು ಹಲವು ಕ್ಯಾಂಪ್ಗಳಿಂದನೇ ನಾನು ಜವಾಬ್ದಾರಿ ಕಲ್ತೀನಿ ಅಂತೇಳಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಕ್ಯಾಂಪ್ಗಳಲ್ಲಿ ನಾವು ಕೂಡ ಭಾಗವಹಿಸಿ ಒಂದು ಒಳ್ಳೆಯ ಅನುಭವವನ್ನು ಪಡೆದುಕೊಂಡಿದ್ವಿ. ಈಗ ಮಾಡಿರ್ತಕ್ಕಂತಹ ಮಂಟಪ ಆಗಿರ್ಬೋದು, ವೆಲ್ಕಮ್ ಆಗಿರ್ಬೋದು, ಧ್ವಜಾರೋಹಣ ಆಗಿರ್ಬೋದು, ಮಧ್ಯಾಹ್ನದ ಉಪನ್ಯಾಸ ಕಾರ್ಯಕ್ರಮದಲ್ಲಿ ನಿರೂಪಣೆ, ಹಲವು ಕಾರ್ಯಕ್ರಮಗಳನ್ನು ಎಲ್ಲವನ್ನು ಮಾಡ್ತಕ್ಕಂಥ ಧೈರ್ಯ ಸ್ಥೈರ್ಯ ನಮ್ಮಲ್ಲಿ ಏನಾದರೂ ಬರಬೇಕಂತಂದರೆ ಕಲಿಯೋದಂದರೆ NSS ಕ್ಯಾಂಪ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಿಲ್ಲ, NSS ಕ್ಯಾಂಪ್ನಲ್ಲಿ ನಾವು ಯಾವ ರೀತಿ ಇರಬೇಕು, ನಮ್ಮ ಗುಣಲಕ್ಷಣಗಳು, ನಾವು ತೋರಿಸ್ಕೊಂಡಿರ್ತಕ್ಕಂತಹ ಮನೋಭಾವ ಇವೆಲ್ಲವನ್ನು ಕೂಡ ಗುರುಗಳು ಭಾಳ ರೀತಿಯಿಂದ ಒಂದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿರ್ತಾರೆ. ಮೊನ್ನೆ ಹೇಳಿದ್ರು, ಮೊನ್ನೆ ನೈಟ್ ಬಂದಾಗ, ಅಣ್ಣ ನಾವು ಅಲ್ಲಿ ಕೆಲಸ ಮಾಡಕತ್ತೀವಣ ಅಂದ್ರೆ ಭೀ ಸರ್ ಮಾಡಿಲ್ಲ ಅಂತಂದ್ರೆ ಈಗ ನಾಳೆಗೆ ಬರ್ತಾವೆ ಏನಂತಂದ್ರೆ ನಾವು ಅತ್ಯುತ್ತಮವಾಗಿ ಅದೇ ನಾವು ಅವ್ರಿಗಿಂತ ಭಾರಿ ಮಾಡೀವಿ, ನಾವು ಇವ್ರಿಗಿಂತ ಭಾರಿ ಮಾಡೀವಿ, ಸ್ಟೇಜ್ ಡೆಕೋರೇಷನ್ ಮಾಡೀವಿ, ಧ್ವಜಾರೋಹಣ ಮಾಡೀವಿ, ಇನ್ನೊಂದು ಏನೇನೋ ಎಲ್ಲರ ಮನಸ್ಸಲ್ಲಿ ಇರ್ತಾವೆ. ಅಂದ್ರೆ ಈ ಕ್ಯಾಂಪ್ದೊಳಗೆ ಎಲ್ಲ ಇರ್ತಾವೆ. ಬಟ್ ಗುರುಗಳು ನೋಡೋದು ಸೇವಾ ಮನೋಭಾವ ಅಲ್ಲ, ಎಲ್ಲ